ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಜೊತೆಯಲ್ಲೇ ಸರತಿ ಸಾಲಿನಲ್ಲಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಬಂದಿರುವಂತದ್ದು. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಜೊತೆಯಲ್ಲಿ ದಿನವಿಡೀ ಸಾಲಿನಲ್ಲಿ ನಿಂತಿದ್ದಾರೆ ಜನರು. ನಗರದ ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿ ಜನರು ಸಾಲುಗಟ್ಟಿ ನಿಂತಿರುವಂತದ್ದು. ಕೆಲಸ ಕಾರ್ಯವನ್ನ ಬಿಟ್ಟು ಸಿಲಿಂಡರ್ಗೆ ಕಾಯೋದೇ ಕೆಲಸವಾಗಿದೆ ಈಗ ಜನರಿಗೆ. ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ ಅಭಾವ ತಲೆದೂರಿರುವಂತಹ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು. ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಕೆಲಸ ಕಾರ್ಯವನ್ನೆಲ್ಲ ಕೂಡ ಬಿಟ್ಟು ಮಕ್ಕಳ ಜೊತೆಯಲ್ಲಿ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂತದ್ದು. ಸಿಲಿಂಡರ್ಗಾಗಿ ಜನರ ಪರದಾಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಿಸಿಲು ಬೇರೆ, ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಕಾರ್ಯವನ್ನ ಬಿಟ್ಟು ಜನರು ಈಗ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಾಗಿಯೂ ಕೂಡ ಹಾಹಾಕಾರ ಹೆಚ್ಚಾಗಿರುವಂತದ್ದು. ಸಾಕಷ್ಟು ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಕ್ಯೂ ನಿಂತು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿ ನಗರದ ಏನು ಫಿಲ್ಟರ್ ಬೆಡ್ ಏರಿಯಾದ ಗುಲ್ಬರ್ಗ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋಕೆ ಬಂದು ಕ್ಯೂ ನಲ್ಲಿ ನಿಂತು ಹರಸಾಹಸನ ಪಡ್ತಾ ಇರುವಂತದ್ದು. ಒಂದ್ ಕಡೆ ಪುರುಷರು, ಮತ್ತೊಂದು ಕಡೆ ಮಹಿಳೆಯರು, ಮಕ್ಕಳು, ಹೀಗೆ ಸಾಕಷ್ಟು ಜನ ಏನು ಜನರು ಕೂಡ ಇದೇ ಒಂದು ಸಿಲಿಂಡರ್ ಏಜೆನ್ಸಿಯ ಮುಂಭಾಗದಲ್ಲಿ ಬಂದು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಬಿರು ಬಿಸಿಲಿನಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳೊಂದಿಗೆ ಬಂದು ಏನು ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಲಿಂಡರ್ ಬಂದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜನ ಏನು ಏಜೆನ್ಸಿಯ ಮುಂಭಾಗಕ್ಕೆ ಆಗಮಿಸಿ ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಖುದ್ದು ಏಜೆನ್ಸಿಯವರೇ ಹೋಮ್ ಡೆಲಿವರಿಯನ್ನ ಕೊಡಬೇಕಾದಂತಹ ಸಂದರ್ಭ ಇದ್ರೂ ಕೂಡ ಆದ್ರೂ ಏನು ಏಜೆನ್ಸಿ ಕಡೆಯಿಂದ ಸರಿಯಾದಂತಹ ಸಮಯಕ್ಕೆ ಸಪ್ಲೈ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜನರು ಖುದ್ದು ಏಜೆನ್ಸಿ ಹತ್ರ ಬಂದು ಏನು ಆ ಒಂದು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ 20 ತಾರೀಕು ಒಳಗಾಗಿ ಏನು ಬುಕಿಂಗ್ ಮಾಡಿದವರಿಗೆ ಮಾತ್ರ ಸಿಲಿಂಡರ್ ಅನ್ನ ಕೊಡ್ತಾ ಇದೀವಿ, ಅದಾದ ನಂತರ ಬುಕಿಂಗ್ ಮಾಡಿದವರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಇಲ್ಲೊಂದಷ್ಟು ಜನ ಮಹಿಳೆಯರಿದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನ್ ಹೇಳ್ತಾರೆ ಈಗ ಸಿಲಿಂಡರ್ ಕೇಳಿದ್ರೆ? 20 ತಾರೀಕು ಬುಕ್ ಮಾಡಿದ್ರೆ ಕೊಡ್ತಾರಂತ, ಆಮೇಲೆ ಬುಕ್ ಮಾಡಿದ್ರೆ ಕೊಡಲ್ಲ ಅಂತ. ಯಾವಾಗ ಬಂದ್ರಿ? ಮುಂಜಾನೆ ಬಂದ್ ಕುಂತಿದೇವ್ರಿ. 2-3 ದಿನ ಆಯ್ತು ಪಾಳಿ ಹಚ್ಚಲಾತಿದ್ದೇವ್, ಮನೆಗೆ ಹೋಲಾತಿದ್ದೇವ್. ಸಿಲಿಂಡರ್ ಸಿಕ್ಕಲಾಗ್ಯದ. ಬಾಡಿಗೆ ಮನೆ ಅದ, ಒಲಿ ಮಾಡಿ ಕೊಡಲಾಗ್ಯಾರ. ಅದ್ರ ಮೇಲೆ ಮಾಡಿ ತಿನ್ಬೇಕು ನಾವು ಮಕ್ಕಳ ಮರ್ಗ. ಇನ್ನು ಮತ್ತೊಂದ್ ಕಡೆ ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಮಕ್ಕಳನ್ನ ಕೂಡ ಎತ್ಕೊಂಡು ಬಂದು ಅಲ್ಲಿ ಇರುವಂತಹ ತಾಯಿಯಂದಿರು ತಮ್ಮ ಮಗುವನ್ನ ಏನು ಮಡಿಲಲ್ಲಿ ಮಲಗಿಸ್ಕೊಂಡು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ನಾನು ನೇರವಾಗಿ ಆ ಹೆಣ್ಮಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಬಂದಿರಮ್ಮ ಇಲ್ಲಿ? ಎಷ್ಟೊತ್ತಾಯ್ತಾ ಅಂತ? ಬೆಳಗ್ಗೆ 8 ಗಂಟೆಯಿಂದ ಬಂದ್ ಕುಂತೀನ್ರಿ. 2 ಮಕ್ಕಳನ್ನ ಕರ್ಕೊಂಡ್ ಗ್ಯಾಸ್ ಸಿಲಿಂಡರ್ ಅಂತ. ಗ್ಯಾಸ್ 20 ತಾರೀಕು ಒಳಗ್ ಬುಕ್ ಆಗಿದವ್ರಿಗೆ ಅಷ್ಟೇ ಕೊಡ್ತಾರಂತ. ಈಗ ನೋಡ್ಬೇಕು ಏನ್ ಮಾಡ್ತಾರೆ. ಏನಂತ ಕೇಳಿದ್ರೆ 20 ತಾರೀಕು ಒಳಗ್ ಬುಕ್ ಮಾಡಿದವ್ರಿಗೆ ಅಷ್ಟೇ ಕೊಡ್ತೀವಿ, ಮೇಲ್ಪಟ್ಟವ್ರಿಗೆ ಇನ್ನ 4-5 ದಿವಸ ಬಿಟ್ಟು ಬರ್ರಿ ಅಂತ. ಈ ಬಿಸಿಲಲ್ಲಿ ಮಕ್ಕಳಿಗೆ ತಗೊಂಡ್ ಬಂದಿರಲ್ಲ ಹೆಂಗ ಅಂತ ಏನ್ ಮಾಡ್ಬೇಕು? ಮತ್ತೆ ಗ್ಯಾಸ್ ಖಾಲಿ ಆಗಿದ್ದು ಅದಕ್ಕೆ ಬಂದ್ ಕೂತೀವಿ. ಗ್ಯಾಸ್ ಕೊಡತಾರಂತ ನಾವ್ ಹೋಗಲ್ಲ ಇಲ್ಲಿಂದ. ಹೆಂಗ್ ಮಾಡ್ಲತ್ರಿ? ಮನೆ ಮತ್ತೆ ಸಿಲಿಂಡರ್ ಐತಾ? ಇಲ್ಲ ಇಲ್ಲ, ಖಾಲಿ ಆಗಿದ್ ಮನೆಗ. ನಾನು 2 ತಿಂಗಳು ಆದ್ಮೇಲೆ ನಾನು ಮೊನ್ನೆ ಬುಕ್ ಮಾಡಿರೋದು. ಈಗ ಸಿಲಿಂಡರ್ ಬುಕ್ ಮಾಡಿದ್ರೆ ಮನೆಗೆ ಸಪ್ಲೈ ಕೊಡ್ತೀವಿ ಅಂತಾರಲ್ಲ ಅವ್ರು. ಮನೆಗೆ ಯಾವಾಗ ಕೊಡ್ತಾರ? ಇನ್ನ 20 ದಿವಸ ಬುಕ್ ಮಾಡಿದವ್ರು, ಮೊದ್ಲೇ ಮಾಡಿದವರಿಗೆ ಇನ್ನೂ ಗ್ಯಾಸ್ ಬಂದಿಲ್ಲ. ನಾವ್ ಮೊನ್ನೆ ಮಾಡಿದವ್ರಿಗೆ ಮನಿ ತಂದು ಕೊಡ್ತಾರ. ಮತ್ ಅದಕ್ಕೆ ನಾವ್ ಬಂದಿರೋದು ಇಲ್ಲಿ. ಇದು ಇಲ್ಲಿರುವಂತಹ ಮಹಿಳೆಯರು ಹೇಳ್ತಾ ಇರುವಂತದ್ದು. ಇದೇ ರೀತಿಯಾದಂತಹ ಸಾಕಷ್ಟು ಜನರು ಕೂಡ ಕೂಲಿ ನಾಲಿ ಕೆಲಸ ಬಿಟ್ಟು ತಮ್ಮ ಎಂದಿನ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಿಲಿಂಡರ್ಗಾಗಿ ಇಲ್ಲಿ ಬಂದು ಕ್ಯೂ ನಲ್ಲಿ ನಿಂತು ಸಿಲಿಂಡರ್ ನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆದ್ರೆ ಸದ್ಯ ಏಜೆನ್ಸಿ ಅವರು ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಅಂದ್ರೆ ಯಾರಿಗೆ ಸಿಲಿಂಡರ್ ನ ಕೊಡ್ತೇವೆ, ಯಾರಿಗೆ ಇಲ್ಲ ಅನ್ನುವಂಥದ್ದು. ಒಂದಷ್ಟು ಜನರಿಗೆ ಕ್ಯೂ ನಲ್ಲಿ ನಿಂತವರಿಗೆ ಸಿಲಿಂಡರ್ ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ಜನರಿಗೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಜೊತೆಯಲ್ಲೇ ಸರತಿ ಸಾಲಿನಲ್ಲಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಬಂದಿರುವಂತದ್ದು. ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಜೊತೆಯಲ್ಲಿ ದಿನವಿಡೀ ಸಾಲಿನಲ್ಲಿ ನಿಂತಿದ್ದಾರೆ ಜನರು. ನಗರದ ಫಿಲ್ಟರ್ ಬೆಡ್ ಬಡಾವಣೆಯಲ್ಲಿ ಜನರು ಸಾಲುಗಟ್ಟಿ ನಿಂತಿರುವಂತದ್ದು. ಕೆಲಸ ಕಾರ್ಯವನ್ನ ಬಿಟ್ಟು ಸಿಲಿಂಡರ್ಗೆ ಕಾಯೋದೇ ಕೆಲಸವಾಗಿದೆ ಈಗ ಜನರಿಗೆ.
ಕಲಬುರಗಿಯಲ್ಲೂ ಕೂಡ ಸಿಲಿಂಡರ್ ಅಭಾವ ತಲೆದೂರಿರುವಂತಹ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಕೆಲಸ ಕಾರ್ಯವನ್ನೆಲ್ಲ ಕೂಡ ಬಿಟ್ಟು ಮಕ್ಕಳ ಜೊತೆಯಲ್ಲಿ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತಿರುವಂತದ್ದು. ಸಿಲಿಂಡರ್ಗಾಗಿ ಜನರ ಪರದಾಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಿಸಿಲು ಬೇರೆ, ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಕಾರ್ಯವನ್ನ ಬಿಟ್ಟು ಜನರು ಈಗ ಸಿಲಿಂಡರ್ ಅನ್ನ ಪಡೆದುಕೊಳ್ಳೋದಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಾಗಿಯೂ ಕೂಡ ಹಾಹಾಕಾರ ಹೆಚ್ಚಾಗಿರುವಂತದ್ದು. ಸಾಕಷ್ಟು ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಕ್ಯೂ ನಿಂತು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನನಗ ಕಲಬುರಗಿ ನಗರದ ಏನು ಫಿಲ್ಟರ್ ಬೆಡ್ ಏರಿಯಾದ ಗುಲ್ಬರ್ಗ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಳ್ಳೋಕೆ ಬಂದು ಕ್ಯೂನಲ್ಲಿ ನಿಂತು ಹರಸಾಹಸನ ಪಡ್ತಾ ಇರುವಂತದ್ದು. ಒಂದ್ ಕಡೆ ಪುರುಷರು, ಮತ್ತೊಂದ್ ಕಡೆ ಮಹಿಳೆಯರು, ಮಕ್ಕಳು, ಹೀಗೆ ಸಾಕಷ್ಟು ಜನ ಏನು ಜನರು ಕೂಡ ಇದೇ ಒಂದು ಸಿಲಿಂಡರ್ ಏಜೆನ್ಸಿಯ ಮುಂಭಾಗದಲ್ಲಿ ಬಂದು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂತದ್ದು. ಸರತಿ ಸಾಲಿನಲ್ಲಿ ನಿಂತಿರುವಂತದ್ದು. ಬಿರು ಬಿಸಿಲಿನಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳೊಂದಿಗೆ ಬಂದು ಏನು ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಲಿಂಡರ್ ಬಂದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜನ ಏನು ಏಜೆನ್ಸಿಯ ಮುಂಭಾಗಕ್ಕೆ ಆಗಮಿಸಿ ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಖುದ್ದು ಏಜೆನ್ಸಿಯವರೇ ಹೋಮ್ ಡೆಲಿವರಿಯನ್ನ ಕೊಡಬೇಕಾದಂತಹ ಸಂದರ್ಭ ಇದ್ರೂ ಕೂಡ ಆದ್ರೂ ಏನು ಏಜೆನ್ಸಿ ಕಡೆಯಿಂದ ಸರಿಯಾದಂತಹ ಸಮಯಕ್ಕೆ ಸಪ್ಲೈ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜನರು ಖುದ್ದು ಏಜೆನ್ಸಿ ಹತ್ರ ಬಂದು ಏನು ಆ ಒಂದು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ 20 ತಾರೀಕು ಒಳಗಾಗಿ ಏನು ಬುಕಿಂಗ್ ಮಾಡಿದವರಿಗೆ ಮಾತ್ರ ಸಿಲಿಂಡರ್ ಅನ್ನ ಕೊಡ್ತಾ ಇದೀವಿ, ಅದಾದ ನಂತರ ಬುಕಿಂಗ್ ಮಾಡಿದವರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಇಲ್ಲೊಂದಷ್ಟು ಜನ ಮಹಿಳೆಯರಿದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನ್ ಹೇಳ್ತಾರೆ ಈಗ ಸಿಲಿಂಡರ್ ಕೇಳಿದ್ರೆ? 20 ತಾರೀಕು ಬುಕ್ ಮಾಡಿದ್ರೆ ಕೊಡ್ತಾರಂತ, ಆಮೇಲೆ ಬುಕ್ ಮಾಡಿದ್ರೆ ಕೊಡಲ್ಲಂತ. ಯಾವಾಗ ಬಂದ್ರಿ? ಮುಂಜಾನೆ ಬಂದ್ ಕುಂತಿದೇವ್ರಿ. 2-3 ದಿನ ಆಯ್ತು ಪಾಳಿ ಹಚ್ಚಲಾತಿದ್ದೇವ್, ಮನೆಗೆ ಹೋಲಾತಿದ್ದೇವ್. ಸಿಲಿಂಡರ್ ಸಿಕ್ಕಲಾಗ್ಯದ. ಬಾಡಿಗೆ ಮನೆ ಅದ, ಒಲಿ ಮಾಡಿ ಕೊಡಲಾಗ್ಯಾರ. ಅದ್ರ ಮೇಲೆ ಮಾಡಿ ತಿನ್ಬೇಕು ನಾವು ಮಕ್ಕಳ ಮರ್ಗ. ಇನ್ನು ಮತ್ತೊಂದ್ ಕಡೆ ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಮಕ್ಕಳನ್ನ ಕೂಡ ಎತ್ಕೊಂಡು ಬಂದು ಅಲ್ಲಿ ಇರುವಂತಹ ತಾಯಿಯಂದಿರು ತಮ್ಮ ಮಗುವನ್ನ ಏನು ಮಡಿಲಲ್ಲಿ ಮಲಗಿಸ್ಕೊಂಡು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು. ನಾನು ನೇರವಾಗಿ ಆ ಹೆಣ್ಮಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಬಂದಿರಮ್ಮ ಇಲ್ಲಿ, ಎಷ್ಟೊತ್ತಾಯ್ತ ಅಂತ? ಬೆಳಗ್ಗೆ 8 ಗಂಟೆಯಿಂದ ಬಂದ್ ಕುಂತೀನ್ರಿ. 2 ಮಕ್ಕಳನ್ನ ಕರ್ಕೊಂಡ್ ಗ್ಯಾಸ್ ಸಿಲಿಂಡರ್ ಅಂತೆ. ಗ್ಯಾಸ್ 20 ತಾರೀಕು ಒಳಗ್ ಬುಕ್ ಆಗಿದವ್ರಿಗೆ ಅಷ್ಟೇ ಕೊಡ್ತಾರಂತ. ಈಗ ನೋಡ್ಬೇಕು ಏನ್ ಮಾಡ್ತಾರೆ. ಏನಂತಾರ ಕೇಳಿದ್ರೆ ಏನಂತ? 20 ತಾರೀಕು ಒಳಗ್ ಬುಕ್ ಮಾಡಿದವ್ರಿಗೆ ಅಷ್ಟೇ ಕೊಡ್ತೀವಿ, ಮೇಲ್ಪಟ್ಟವ್ರಿಗೆ ಇನ್ನ 4-5 ದಿವಸ ಬಿಟ್ಟು ಬರ್ರಿ ಅಂತ. ಈ ಬಿಸಿಲಲ್ಲಿ ಮಕ್ಕಳಿಗೆ ತಗೊಂಡ್ ಬಂದಿರಲ್ಲ ಹೆಂಗ ಅಂತ ಏನ್ ಮಾಡ್ಬೇಕು? ಮತ್ತೆ ಗ್ಯಾಸ್ ಖಾಲಿ ಆಗಿದ್ದು ಅದಕ್ಕೆ ಬಂದ್ ಕೂತೀವಿ. ಈಗ ಗ್ಯಾಸ್ ಕೊಡತಾರಂದ್ರೆ ನಾವ್ ಹೋಗಲ್ಲ ಇಲ್ಲಿಂದ. ಈಗ ಹೆಂಗ್ ಮಾಡ್ಲತ್ರಿ ಮನೆ? ಮತ್ತೆ ಸಿಲಿಂಡರ್ ಐತಾ? ಇಲ್ಲ ಇಲ್ಲ, ಖಾಲಿ ಆಗಿದ್ ಮನೆಗ. ನಾನು 2 ತಿಂಗಳು ಆದ್ಮೇಲೆ ನಾನು ಮೊನ್ನೆ ಬುಕ್ ಮಾಡಿರೋದು. ಈಗ ಸಿಲಿಂಡರ್ ಬುಕ್ ಮಾಡಿದ್ರೆ ಮನೆಗೆ ಸಪ್ಲೈ ಕೊಡ್ತೀವಿ ಅಂತಾರಲ್ಲ ಅವ್ರು. ಮನೆಗ ಯಾವಾಗ ಕೊಡ್ತಾರ? ಇನ್ನ 20 ದಿವಸ ಬುಕ್ ಮಾಡಿದವರು, ಮೊದ್ಲೇ ಮಾಡಿದವರಿಗೆ ಇನ್ನೂ ಗ್ಯಾಸ್ ಬಂದಿಲ್ಲ. ನಾವ್ ಮೊನ್ನೆ ಮಾಡಿದವ್ರಿಗೆ ಮನಿ ತಂದು ಕೊಡ್ತಾರ. ಮತ್ ಅದಕ್ಕೆ ನಾವ್ ಬಂದಿರೋದು ಇಲ್ಲಿ. ಇದು ಇಲ್ಲಿರುವಂತಹ ಮಹಿಳೆಯರು ಹೇಳ್ತಾ ಇರುವಂತದ್ದು. ಇದೇ ರೀತಿಯಾದಂತಹ ಸಾಕಷ್ಟು ಜನರು ಕೂಡ ಕೂಲಿ ನಾಲಿ ಕೆಲಸ ಬಿಟ್ಟು ತಮ್ಮ ಎಂದಿನ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಿಲಿಂಡರ್ಗಾಗಿ ಇಲ್ಲಿ ಬಂದು ಕ್ಯೂನಲ್ಲಿ ನಿಂತು ಸಿಲಿಂಡರ್ ನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆದ್ರೆ ಸದ್ಯ ಏಜೆನ್ಸಿಯವರು ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಅಂದ್ರೆ ಯಾರಿಗೆ ಸಿಲಿಂಡರ್ ನ ಕೊಡ್ತೇವೆ, ಯಾರಿಗೆ ಇಲ್ಲ ಅನ್ನುವಂಥದ್ದು. ಒಂದಷ್ಟು ಜನರಿಗೆ ಕ್ಯೂನಲ್ಲಿ ನಿಂತವರಿಗೆ ಸಿಲಿಂಡರ್ ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ಜನರಿಗೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.